ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಪ್ಲೇನ್ ಆಗಿ ಅಮೃತ ಫಲವನ್ನು ನೀವು ಟೇಸ್ಟ್ ಮಾಡಿ ನೋಡಿರಬಹುದಲ್ಲ. ಈ ಥರ ಡಿಫ್ರೆಂಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುವಂತಹ ಚಾಕ್ಲೇಟ್ ಫ್ಲೇವರಿನ ಅಮೃತ ಫಲವನ್ನು ನೀವೇನಾದರೂ ತಿನ್ನದೇ ಇದ್ದರೆ ಈ ವಿಡಿಯೋವನ್ನು ನೋಡಿ ಟ್ರೈ ಮಾಡಿ ನೋಡಲೇಬೇಕು. ಅಷ್ಟೇ ಅದ್ಭುತವಾದಂತಹ ರುಚಿಯನ್ನು ಕೂಡ ಹೊಂದಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡುವಂತಹ ಈ ಚಾಕ್ಲೇಟ್ ಫ್ಲೇವರಿನ ಅಮೃತ ಫಲವನ್ನು ಇವತ್ತು ಮಾಡೋದು ಹೇಗೆ ಅಂತ ನೋಡೋಣ. ಹೆಸರಲ್ಲಿರುವಂತೆ ಅಮೃತದಷ್ಟೇ ಸಿಹಿಯಾಗಿರುತ್ತೆ ಇದು. ಈಗ ಇಲ್ಲಿ ಒಂದು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ ತೆಂಗಿನಕಾಯನ್ನು ಹೆರ್ಕೊಂಡು ನಾವು ದಪ್ಪ ಕಾಯಿ ಹಾಲನ್ನು ತಗೊಳ್ಬೇಕಾಗತ್ತೆ. ನಾನು ಈಗಾಗಲೇ ತೆಂಗಿನಕಾಯನ್ನು ಹೆರೆದು ಚೆನ್ನಾಗಿ ನಿಮಗೆ ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೋ, ಗ್ರೈಂಡರಲ್ಲಾದರೂ ಓಕೆ, ಮಿಕ್ಸಿಯಲ್ಲಾದರೂ ಓಕೆ, ಅಷ್ಟು ಫೈನಾಗಿ ರುಬ್ಕೊಳ್ಬೇಕು. ನಾವು ದಪ್ಪ ಕಾಯಿ ಹಾಲನ್ನೆಲ್ಲ ತೆಗಿಬೇಕಾದ್ರೆ ನುಣ್ಣಗೆ ರುಬ್ಬಿದಷ್ಟು ತುಂಬ ಚೆನ್ನಾಗಿ ಕಾಯಿ ಹಾಲು ಕೂಡ ರೆಡಿಯಾಗುತ್ತೆ. ಈಗಾಗಲೇ ರುಬ್ಕೊಂಡು ತಂದಿದ್ದೀನಿ. ನಾನು ಗ್ರೈಂಡರಲ್ಲೇ ಹಾಕಿರೋದು ತುಂಬ ಚೆನ್ನಾಗಿ ಕಾಯಿ ಹಾಲು ಬರುತ್ತೆ ಅಂತ. ಒಂದು ಇಡೀ ತೆಂಗಿನಕಾಯಿಗೆ ನಾನಿಲ್ಲಿ ಹತ್ರ 1.5 ಲೋಟ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಹೆಚ್ಚು ನೀರನ್ನು ಹಾಕೋದಕ್ಕಿಂತ ಹೋಗಬೇಡಿ. ನಾವು ದಪ್ಪ ಕಾಯಿ ಹಾಲು ಸಿಕ್ಕಿದಷ್ಟು ನಿಮಗೆ ಅಮೃತ ಫಲ ತುಂಬಾ ಚೆನ್ನಾಗಿ ಬರುತ್ತೆ. ಈಗಾಗಲೇ ದಪ್ಪ ಕಾಯಿ ಹಾಲನ್ನು ಹಿಂಡ್ಕೊಂಡಿದ್ದಾಯಿತು. ಇನ್ನು ನಮಗೆ ಹಸುವಿನ ಹಾಲು ಬೇಕಾಗುತ್ತೆ. ಈ ಹಾಲು ಕಾಯಿ ಹಾಲು ಎಷ್ಟು ಸಿಕ್ಕಿದೆಯೋ ಅಷ್ಟೇ ಪ್ರಮಾಣದಲ್ಲಿ ನಾವು ಹಸುವಿನ ಹಾಲನ್ನು ಸಹ ಹಾಕ್ಕೊಳ್ಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಯಾವುದಾದ್ರೂ 1 ಕಪ್ ಮೆಜರ್ಮೆಂಟಿಂದ ನೀವು ಫಸ್ಟಿಗೆ ಈಗ ಕಾಯಿ ಹಾಲನ್ನು ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 2.5 ಕಪ್ ಆಗುವಷ್ಟು ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಅದರ ನಂತರ ಈಗ ಹಸುವಿನ ಹಾಲನ್ನು ಸಹ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. 2.5 ಕಪ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಈಗ ಯಾವ ಕಪ್ಪು ಅಳತೆಯಿಂದ ನಾವು ಬಾಕಿ ಕಾಯಿ ಹಾಲು ಹಸುವಿನ ಹಾಲನ್ನೆಲ್ಲ ತಗೊಂಡಿದ್ದೀವಲ್ಲ, ಅದೇ ಕಪ್ಪು ಅಳತೆಯಿಂದನೇ 2.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಸಹ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, 2.25 ಕಪ್ಪು ಅಂತ ಹೇಳ್ಬೋದು. ಅಷ್ಟು ಹಾಕಿದರೂ ಓಕೆ, ತುಂಬ ಚೆನ್ನಾಗಿ ಸ್ವೀಟ್ ಚೆನ್ನಾಗಿ ಬರುತ್ತೆ. ಈಗಾಗಲೇ ಹಸುವಿನ ಹಾಲು ಆಮೇಲೆ ಕಾಯಿ ಹಾಲು ಇವಿಷ್ಟನ್ನು ಪ್ರಮಾಣ ಕರೆಕ್ಟಾಗಿ ಹಾಕ್ಕೊಳ್ಳಿ. ಒಂದೇ ಅಳತೆಯಲ್ಲಿ ಇರಬೇಕು. ಅದೇ ಅಳತೆಯಲ್ಲಿ ಸಕ್ಕರೆಯನ್ನು ಸಹ ಹಾಕ್ಕೊಳ್ಬೇಕು. ಇವು 3 ಹಾಕ್ಕೊಂಡಾದ ನಂತರ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಈಗ ನೀವು ಸ್ಟಾರ್ಟಿಂಗಲ್ಲಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು. ಈಗಾಗಲೇ ಬಾಣಲಿಯನ್ನು ನಾನು ಚೇಂಜ್ ಮಾಡಿದೆ. ಮೇಲ್ಮೇಲೆ ಹಾಲು ಉಕ್ಕಿ ಬರುತ್ತಲ್ಲ, ಅವಾಗೆಲ್ಲ ಹೊರಗಡೆ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ದೊಡ್ಡ ಬಾಣಲಿಯನ್ನು ತಗೊಳ್ಳಿ. ಅದರಲ್ಲೇ ಚೆನ್ನಾಗಿ ಇದು ನಿಮಗೆ ಕೈ ಆಡಿಸೋದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಮಗುಚುವಾಗ ಹೊರಗಡೆ ಅದು ಬಬಲ್ಸ್ ಎಲ್ಲ ಬಂದು ನೋಡಿ ಹೊರಗಡೆ ಚೆಲ್ಲಿ ಹೋಗುತ್ತಲ್ಲ, ಅದಕ್ಕೋಸ್ಕರ ಆದಷ್ಟು ದೊಡ್ಡ ಬಾಣಲಿಯನ್ನು ತಗೊಳ್ಬೇಕಾಗುತ್ತೆ. ಜಸ್ಟ್ ಇದು ಏನಿಲ್ಲ, ಸ್ವೀಟ್ ನಾವು ಕುದಿಸ್ತಾ ಬಂದರೆ ಆಯ್ತಷ್ಟೇ. ಹತ್ರ ಇದನ್ನು ಕಾಯಿಸೋದು ಅಂದರೆ ಕುದಿಸ್ಬೇಕಾದ್ರೆ ನಮಗೆ ಪಾಕ ಎಲ್ಲ ಆಗಬೇಕು ಅಂತ ಆದರೆ 1 ಗಂಟೆ ಆದರೂ ಬೇಕಾಗುತ್ತೆ. ಈಗಾಗಲೇ 3/4 ಗಂಟೆ ಅಷ್ಟೊತ್ತು ನಾನು ಕಾಯಿಸಿದ್ದೀನಿ. ಅದಾದ ನಂತರ ಈಗ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕಿಲ್ಲಿ, ನಿಮಗೆ ಸಾಫ್ಟಾಗಿ ಬರುತ್ತೆ. ಈಗ ತುಪ್ಪವನ್ನು ನಾನಿಲ್ಲಿ 2 ಚಮಚ ಆಗುವಷ್ಟು ಈಗ ಹಾಕ್ಕೊಂಡಿದ್ದೀನಿ. ಮತ್ತೆ ನಾವು ನೋಡಿಕೊಂಡು ಹಾಕ್ಕೊಳ್ಬೋದು. 1 ಸ್ಪೂನು ಮತ್ತೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇನ್ನೂ ಕೈ ಆಡಿಸ್ತಾನೆ ಇರಿ. ಸ್ವಲ್ಪನೂ ನೀವು ಕೈ ಬಿಡಬೇಡಿ ಈ ಹಂತದಲ್ಲಿ. ಈಗಲೂ ಸಹ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ನೋಡಿ ಈ ಹಂತಕ್ಕೆ ಬರುತ್ತೆ. 50 ನಿಮಿಷದಿಂದ 1 ಗಂಟೆ ಟೈಮಲ್ಲಿ ನೋಡಿ ಈ ಹದಕ್ಕೆ ಬರುತ್ತೆ. ಇದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ನು ನಾನಿಲ್ಲಿ ಚಾಕ್ಲೇಟ್ ಫ್ಲೇವರಲ್ಲಿ ಇವತ್ತು ಮಾಡಿರೋದ್ರಿಂದ ಅದಕ್ಕಾಗಿ ಕೋಕೋ ಪೌಡರನ್ನು ಇಲ್ಲಿ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಚಮಚ ಆಗುವಷ್ಟು ಕೋಕೋ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು. ನಿಮಗೆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆದರೆ ಇದು ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಚಾಕ್ಲೇಟ್ ಫ್ಲೇವರಲ್ಲಿ ಅಮೃತ ಫಲ ಬರುತ್ತೆ ಅಂತಂದರೆ ನೀವು ಊಹೆನೂ ಮಾಡಿರಲ್ಲ, ಅಷ್ಟೇ ಸೂಪರ್ಬಾಗಿ ಬರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ. ಈಗಾಗಲೇ 1 ಚಮಚ ಆಗುವಷ್ಟು ಕೋಕೋ ಪೌಡ್ರನ್ನು ಹಾಕಿದ್ದೀನಿ. ಕೋಕೋ ಪೌಡ್ರನ್ನು ಹಾಕಿ ಆದ ನಂತರ ಸರಿಯಾಗಿ ಇದನ್ನು ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಹಾಕಿರುವಂತಹ ಟೈಮ್ ಬಂದು ನೋಡಿ ಹತ್ರ 50 ನಿಮಿಷದಿಂದ 1 ಗಂಟೆಯ ಹಂತದಲ್ಲಿ ನೀವೀಗ ಹಾಕ್ಕೊಳ್ಳಿ ಈ ಕೋಕೋ ಪೌಡರನ್ನು. ಮತ್ತು ಉರಿಯನ್ನು ಆದಷ್ಟು ಕಮ್ಮಿ ಉರಿಗೆ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡಿದ್ದೀವಲ್ಲ, ಅದೀಗ ಕಡಿಮೆ ಉರಿಗೆ ಮಾಡ್ಕೊಳ್ಬೇಕು. ಅಂದರೆ ಈ ಹಂತದಲ್ಲಿ ಆದಷ್ಟು ಕೈ ಬಿಡದಂಗೆ ನಾವು ತಿರುಗಿಸ್ಕೊಳ್ಬೇಕಾಗತ್ತೆ, ಬೇಗನೆ ಸೀದು ಹೋಗುತ್ತೆ. ಇನ್ನು ಕೊಕ್ಕೋ ಪುಡಿಯನ್ನು ಇದೇ ಹಂತದಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸರಿಸುಮಾರು ಒಂದು 50 ನಿಮಿಷದಿಂದ 1 ಗಂಟೆಯ ಹಂತದಲ್ಲಿ ನೀವು ಹಾಕಿದರೆ ತುಂಬ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ. ಇದಕ್ಕಿಂತ ಮುಂಚೆ ಅಂದರೆ ಲಿಕ್ವಿಡ್ನಲ್ಲಿ ಇರುತ್ತಲ್ಲ ಈಗ ಹಾಲೆಲ್ಲ, ಆವಾಗ ನೀವು ಹಾಕ್ಕೊಳ್ಳೋದಕ್ಕಿಂತ ಹೋಗಬೇಡಿ. ಯಾಕಂದರೆ ಹಾಲು ಒಡೆದು ಹೋಗಲೂಬಹುದು. ಒಡೆಯಲ್ಲ, ಒಂದು ಪಕ್ಷ ನಿಮಗೆ ಒಡೆದು ಹೋದರೆ ಮಾತ್ರ ತುಂಬಾ
ಹಾಳಾಗಿ ಹೋಗುತ್ತೆ ಸ್ವೀಟೆಲ್ಲ. ಈಗಾಗಲೇ ನೋಡಿ 1 ಗಂಟೆಯಷ್ಟೊತ್ತು ಕಾಯಿಸಿದ್ದೀನಿ. ಇನ್ನು ಒಂದು ಸಣ್ಣ ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಈ ಮಿಶ್ರಣವನ್ನು ಹಾಕಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಗಟ್ಟಿ ಆಗ್ತಾ ಇದೆ, ನೋಡಿ ಉಂಡೆ ಥರ ಬರ್ತಾ ಇದೆ, ಬಾಲ್ ಥರ ಬರ್ತಾ ಇದೆ ಅಂದರೆ ತೆಗೆದು ಇದನ್ನು ತುಪ್ಪ ಸವರಿ ಇಟ್ಟಂತಹ ಟ್ರೇಗೆ ಹಾಕ್ಕೊಳ್ಬೋದು. ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಒಂದು 2 ಗಂಟೆಯಿಂದ 3 ಗಂಟೆ ಆದರೂ ಟೈಮು ಹಿಡಿಯುತ್ತೆ. ನೀವು ಇನ್ನಿದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ, ಇಷ್ಟೇ ಹಾಕುವಂಥದ್ದು. ಜಸ್ಟ್ ನಾವು 1 ಗಂಟೆ ಅದನ್ನು ಸರಿಯಾಗಿ ಕಾಯಿಸ್ತಾ ಇರಬೇಕು. ಅಷ್ಟರಲ್ಲಿ ನಿಮಗೆ ಚಾಕ್ಲೇಟ್ ಅಮೃತ ಫಲ ರೆಡಿಯಾಗೋಗುತ್ತೆ. ಈಗ ನೋಡಲಿ, ಈಗಾಗಲೇ ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ತಣ್ಣಗಾದ ಬಳಿಕ ನಾನೀಗ ತೋರಿಸ್ತಾ ಇರುವಂಥದ್ದು. ಇನ್ನು ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ. ಚಾಕ್ಲೇಟ್ ಫ್ಲೇವರ್ನ ಅಮೃತ ಫಲ ಅಂತೂ ಅದ್ಭುತವಾಗಿ ಬರುತ್ತೆ ಮತ್ತು ಬಾಯಲ್ಲಿಟ್ಟರೆ ಹಾಗೆಯೇ ಕರಗೋಗುತ್ತೆ. ಎಷ್ಟು ರುಚಿಯಾಗುತ್ತೆ ಅಂತಂದರೆ ನೀವು ಪ್ಲೇನಾಗಿ ತಿಂದಿರ್ಬೋದು, ಆದರೆ ಈ ಥರದ ಚಾಕ್ಲೇಟ್ ಫ್ಲೇವರಲ್ಲಿ ಒಂದು ಸಲ ಮಾಡಿ ನೋಡಿ. ನೋಡಿ ಈಗಾಗಲೇ ಪೀಸ್ ಕೂಡ ಹಾಗೆಯೇ ಪ್ರತಿಯೊಂದು ಪೀಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಔಟ್ಸೈಡಿಂದೆಲ್ಲ ಸ್ವೀಟನ್ನೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಹೀಗೆ ರುಚಿಕರವಾಗಿ ಮಾಡ್ಕೊಳ್ಳಿ, ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ನು ಬೆಲ್ಲವನ್ನು ಹಾಕಬಹುದಾ ಅಂತ ಕೇಳ್ಬೋದು ನೀವು. ಬೆಲ್ಲವನ್ನು ಹಾಕಿ ನಾನು ಇದುವರೆಗೂ ಮಾಡೋಕ್ಕೆ ಹೋಗಲಿಲ್ಲ, ಅದು ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಅಮೃತ ಫಲವನ್ನೆಲ್ಲ ಸಕ್ಕರೆಯಲ್ಲೇ ಮಾಡುವಂಥದ್ದು. ಸಕ್ಕರೆ ಬದಲಾಗಿ ನೀವು ರಾಕ್ ಶುಗರ್ ಅಥವಾ ಕಲ್ಲು ಸಕ್ಕರೆಯನ್ನಾದರೂ ಬಳಕೆ ಮಾಡ್ಕೊಳ್ಬೋದು. ಕುಟ್ಟಿ ಪುಡಿ ಮಾಡಿ ಏನಿದೆ ನೋಡಿ, ಅದನ್ನು ಬಳಕೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ ಚಾಕ್ಲೇಟ್ ಫ್ಲೇವರ್ನ ಅಮೃತ ಫಲವನ್ನು ಹೇಗೆ ಮಾಡೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.